ನೋಡಿ, ಮೆಟ್ರೋ ಫೇಸ್ 1ಗೆ ಬಜೆಟ್ ಇದ್ದಿದ್ದು 6,500 ಕ್ರೋರ್ಸ್. ಅದು ಮುಗಿಸೋಷ್ಟೊತ್ತಿಗಾಗಿದ್ದು 14,000 ಕೋಟಿ, 14,000 ಕ್ರೋರ್ಸ್. ಮೆಟ್ರೋ ಫೇಸ್ 2ಗೆ ಫಸ್ಟ್ ಬಜೆಟ್ ಹೇಳಿದ್ದು 26,000 ಕ್ರೋರ್ಸ್. ಈಗ ಅದು 40,000 ಕ್ರೋರ್ಸ್ ಆಗಿದೆ. ಫೇಸ್ 1 ಫೇಸ್ 2 ಒಟ್ಟಿಗೆ ಸೇರಿ ನಮ್ಮ ಮೆಟ್ರೋಗೆ ಬಜೆಟ್ 54,000 ಕ್ರೋರ್. ಇಷ್ಟು ಸಾವಿರ ಕೋಟಿ, ಸುಮಾರು 30, 40, 50 ಸಾವಿರ ಕೋಟಿ ಖರ್ಚು ಮಾಡಿದ್ಮೇಲೆ ಇವತ್ತು ಮೆಟ್ರೋ ರೈಡರ್ಶಿಪ್ ಬಂದುಬಿಟ್ಟು 8.5 ಲ್ಯಾಕ್ಸ್. BMTCನಲ್ಲಿ ಇವತ್ತು 38 ಲಕ್ಷ ಜನ ಓಡಾಡ್ತಾ ಇದ್ದಾರೆ. ಈ ದರ ಜಾಸ್ತಿ ಮಾಡಿರೋದು BJPನ ಕಾಂಗ್ರೆಸ್ ಅಂತ ಕೇಳಿದ್ರೆ, ದರ ಜಾಸ್ತಿ ಮಾಡಿರೋದು ಇಬ್ಬರು. ಮೆಟ್ರೋ ಬೇಕು ಅಂತಿದ್ರು ಈ ಮೆಟ್ರೋ ಒಂದು ವ್ಯವಸ್ಥೆನಲ್ಲಿ ಜನಪ್ರತಿನಿಧಿಗಳ ಪಾತ್ರ ಇರಬೇಕು, BBMPಯ ಪಾತ್ರ ಇರಬೇಕು, ನಿಮ್ಮ ಪಾತ್ರ ಇರಬೇಕು. ಇವರು ಇಷ್ಟು ಸಾವಿರ ಕೋಟಿ ಸುರಿಯೋಕ್ಕೆ ಮುಂಚೆ ನಮ್ಮನ್ನು ಕೇಳಬೇಕು. ನಮಸ್ಕಾರ ಬೆಂಗಳೂರು. ಮೆಟ್ರೋ ದರ ಜಾಸ್ತಿ ಆಗಿರೋದು ಎಲ್ಲರಿಗೂ ಗೊತ್ತಿದೆ. ಅದರಿಂದ ಎಲ್ಲರೂ ಶಾಕ್ ಸಹ ಆಗಿದ್ದಾರೆ. ಇಷ್ಟು ದರ ಜಾಸ್ತಿ ಮಾಡಬೇಕಿತ್ತ ಮೆಟ್ರೋ? ಫಸ್ಟ್ ಆಫ್ ಆಲ್ ಮೆಟ್ರೋ ದರ ಜಾಸ್ತಿ ಮಾಡಬೇಕಿತ್ತ? ಇತ್ತೀಚೆಗೆ ತಾನೇ ಬಸ್ ದರ ಜಾಸ್ತಿ ಆಯಿತು, ಈಗ ಮೆಟ್ರೋ ದರ ಬೇರೆ ಜಾಸ್ತಿ ಆಗಿದೆ. ಇಷ್ಟೊಂದು ಜನ ಕನ್ಸ್ತಿರೋದು ಏನಂತ ಹೇಳಿದ್ರೆ, ಮೊದಲು ಈ ರಾಜಕಾರಣಿಗಳನ್ನ, ಅಧಿಕಾರಿಗಳನ್ನ, IAS ಯಾರಿದ್ದಾರೆ ಇವರೆಲ್ಲ ಇನ್ನೋವಾ ಕಾರಲ್ಲಿ, ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಓಡಾಡ್ತಾರಲ್ಲ, ಅವರು ಡೈಲಿ ಬಸ್ಸಲ್ಲಿ ಮೆಟ್ರೋಲ್ಲಿ ಓಡಾಡ್ತಿದ್ರೆ ಈ ಥರ ಆಗ್ತಿತ್ತು ಏನೋ ಅಂತ ಒಂದು ಸಂಶಯ ಎಲ್ಲರಿಗೂ ಇದೆ. BMRCL ಏನೋ ಹೇಳಿದ್ದು 50% ನಾವು ಅಪ್ ಟು 50% ಹೈಕ್ ಮಾಡಿದ್ದೀವಿ ಅಂತ. ಆದರೆ ನೀವು ಸೋಷಿಯಲ್ ಮೀಡಿಯಲ್ಲಿ ನೋಡಿರ್ಬೋದು, ಅಥವಾ ನೀವೇ ಮೆಟ್ರೋ ಹತ್ತಿದ್ರು ನಿಮಗೆ ಗೊತ್ತಿರುತ್ತೆ, ಕೆಲವು ಸ್ಟಾಪಿಂದ ಕೆಲವು ಸ್ಟಾಪ್ಗೆ 50% ಅಲ್ಲ, 60, 70, 80% ಸಹ ಮೆಟ್ರೋ ದರ ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ಬಹಳಷ್ಟು ರಾಜಕಾರಣಿಗಳು ಬಹಳಷ್ಟು ಮಾತಾಡ್ತಾ ಇದ್ದಾರೆ. BJPಯವರು ಕಾಂಗ್ರೆಸ್ ಮೇಲೆ ಹಾಕ್ತಾ ಇದ್ದಾರೆ, ಕಾಂಗ್ರೆಸ್ನವರು BJP ಮೇಲೆ ಹಾಕ್ತಾ ಇದ್ದಾರೆ. ಸೊ ಈ ದರ ಜಾಸ್ತಿ ಮಾಡಿರೋದು ಯಾರು? ಯಾಕೆ ಈ ಕನ್ಫ್ಯೂಷನ್ ಇದೆ, ಯಾರು ದರ ಜಾಸ್ತಿ ಮಾಡಿದ್ದು ಅಂತ? ಇದ್ರ ಬಗ್ಗೆನೂ ಸಹ ನಾವು ಸ್ವಲ್ಪ ಚರ್ಚೆ ಮಾಡಬೇಕಾಗುತ್ತೆ. ಯಾಕೆ ದರ ಜಾಸ್ತಿ ಆಗಿದೆ ಅಂತ ಚರ್ಚೆ ಮಾಡಬೇಕಾಗುತ್ತೆ. ದರ ಕಡಿಮೆ ಮಾಡ್ಬೋದಾ, ಯಾರು ಮಾಡ್ಬೋದು ಅಂತ ಸಹ ನಾವು ಚರ್ಚೆ ಮಾಡಬೇಕಾಗುತ್ತೆ. ಮೊದಲನೇದಾಗಿ ನೀವು BMRCL ನೋಡಿದ್ರೆ, BMRCL ಒಂದು ಸರ್ಕಾರದ ಇಲಾಖೆ ಅಲ್ಲ. BMRCL ಒಂದು ಸಪ್ರೇಟ್ ಕಂಪನಿ, ಅಂದರೆ ಸರ್ಕಾರಿ ಕಂಪನಿ. ಈ ಸರ್ಕಾರಿ ಕಂಪನಿಗೆ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದಾರೆ. ಈ ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ 5 ಜನ ಒಕ್ಕೂಟ ಸರ್ಕಾರ, ಅಂದರೆ ಯೂನಿಯನ್ ಗೌರ್ಮೆಂಟ್ ನಾಮಿನೇಟ್ ಮಾಡ್ತಾರೆ, ಇನ್ನೊಂದು 5 ಜನನ ರಾಜ್ಯ ಸರ್ಕಾರ ನಾಮಿನೇಟ್ ಮಾಡ್ತಾರೆ. ಸೊ ಈ BMRCL ಬೋರ್ಡಲ್ಲಿ ಎಲ್ಲರೂ ಸಹ ಇದ್ದಾರೆ. ಮತ್ತು ಈ BMRCL ಬೋರ್ಡ್ ಚೇರ್ಪರ್ಸನ್ ಬಂದುಬಿಟ್ಟು ಒಕ್ಕೂಟ ಸರ್ಕಾರದ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಸೆಕ್ರೆಟ್ರಿ. ಅದಕ್ಕೆ MD ಬಂದುಬಿಟ್ಟು ಇಲ್ಲಿ BMRCL MD ಅವರು ರಾಜ್ಯ ಸರ್ಕಾರದ ನಾಮಿನಿ ಈ ಬೋರ್ಡಲ್ಲಿ. ಸೊ ಅಂದಮೇಲೆ ಮೊದಲನೇದಾಗಿ ನಾವು ಒಂದು ತಿಳ್ಕೊಳ್ಳೋಣ, ಈ ದರ ಜಾಸ್ತಿ ಮಾಡಿರೋದು BJPನ ಕಾಂಗ್ರೆಸ್ ಅಂತ ಕೇಳಿದ್ರೆ, ದರ ಜಾಸ್ತಿ ಮಾಡಿರೋದು ಇಬ್ಬರು. ಫಸ್ಟು ಈ ದರ ಹೆಂಗೆ ಜಾಸ್ತಿ ಆಯಿತು ಅಂತ ನೋಡೋಣ. ಮೆಟ್ರೋ ರೈಲ್ಗೆ ಅಂತಲೇ ಒಂದು ಸಪ್ರೇಟ್ ಕಾನೂನಿದೆ, ಮೆಟ್ರೋ ರೈಲ್ವೇಸ್ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಅಂತಿದೆ. ಈ ಕಾಯ್ದೆಯ ಸೆಕ್ಷನ್ 33, 34ನಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ಮೆಟ್ರೋಗೆ ಪ್ರಯಾಣಿಕರ ದರ ನಿಗದಿ ಮಾಡಲಿಕ್ಕೆ ಒಂದು ಫೇರ್ ಫಿಕ್ಸೇಷನ್ ಕಮಿಟಿ ಇರಬೇಕು. ಆ ಫೇರ್ ಫಿಕ್ಸೇಷನ್ ಕಮಿಟಿ ಏನು ದರ ರೆಕಮೆಂಡ್ ಮಾಡುತ್ತೆ ಅದಕ್ಕೆ ಈ ಬೋರ್ಡ್ ಬದ್ಧವಾಗಿರುತ್ತೆ, ಮೆಟ್ರೋ ಸಂಸ್ಥೆ ಬದ್ಧವಾಗಿರುತ್ತೆ. ಸೊ ಈ ಫೇರ್ ಫಿಕ್ಸೇಷನ್ ಕಮಿಟಿಲಿ ಯಾರಿದ್ದು, ಫೇರ್ ಫಿಕ್ಸೇಷನ್ ಕಮಿಟಿಲಿ ಯಾರು ಇರಬೇಕು ಅಂತ ಕಾನೂನು ಪ್ರಕಾರ ಏನು ಹೇಳುತ್ತೆ ಅಂದರೆ, ಒಬ್ಬರು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಇರಬೇಕು, ಒಕ್ಕೂಟ ಸರ್ಕಾರ ಅಥವಾ ಯೂನಿಯನ್ ಗೌರ್ಮೆಂಟ್ ಒಬ್ಬರು ಪ್ರತಿನಿಧಿ, ರಾಜ್ಯ ಸರ್ಕಾರದ ಒಬ್ಬರು ಪ್ರತಿನಿಧಿ ಇರಬೇಕು ಅಂತ. ಸೊ ಅದೇ ರೀತಿ ನಮ್ಮದು ಒಂದು ಫೇರ್ ಫಿಕ್ಸೇಷನ್ ಕಮಿಟಿ ಸೆಟಪ್ ಆಯಿತು. ಈ ಕಮಿಟಿ ಬೇರೆ ಬೇರೆ ದೇಶಗಳಿಗೆ ಬೇರೆ ಹೋಗಿ ಸ್ಟಡಿ ಮಾಡ್ಕೊಂಡು ಬಂದಿದ್ದಾರೆ ಅವರು. ಸೊ ಈ ಕಮಿಟಿ ರಚನೆ ಮಾಡಿದ್ದು ಒಕ್ಕೂಟ ಸರ್ಕಾರದ ಒಂದು ಆದೇಶದ ಮೇಲೆ. ಈ ಕಮಿಟಿಲಿ ಒಕ್ಕೂಟ ಸರ್ಕಾರದ ಪ್ರತಿನಿಧಿ ಇದ್ದಾರೆ, ರಾಜ್ಯ ಸರ್ಕಾರದ ಪ್ರತಿನಿಧಿ ಇದ್ದಾರೆ. ಅವ್ರು ಬೇರೆ ಬೇರೆ ಒಂದು 2-3 ದೇಶಕ್ಕೆ ಹೋಗಿದ್ರು, ಸ್ಟಡಿ ಮಾಡಿದ್ರು, ಬಂದರು. ಆಮೇಲೆ ಒಂದು ಸಾರ್ವಜನಿಕರ ಒಪಿನಿಯನ್ ಸಹ ತೊಗೊಂಡ್ರು, ಅಡ್ವರ್ಟೈಸ್ಮೆಂಟ್ ಹಾಕಿದ್ರು. ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಲ್ಲಿ ಅಥವಾ ಮೆಟ್ರೋ ಸ್ಟೇಷನಲ್ಲಿ ಅಥವಾ ಪೇಪರಲ್ಲಿ, ಈ ಥರ ಫೇರ್ ಫಿಕ್ಸೇಷನ್ ಕಮಿಟಿ ಇದೆ, ನಮಗೆ ಏನಾದರೂ ಅಭಿಪ್ರಾಯ ಇದ್ದರೆ, ಈ ದರ ಜಾಸ್ತಿ ಮಾಡಬೇಕು, ಕಡಿಮೆ ಮಾಡಬೇಕು, ಅದ್ರ ಬಗ್ಗೆ ಅಭಿಪ್ರಾಯ ಇದ್ದರೆ ನೀವು ತಿಳಿಸಿ ಅಂತ ಸಹ ಅವರು ಅಡ್ವರ್ಟೈಸ್ಮೆಂಟ್ ಸಹ ಹಾಕಿದ್ರು. ಇದೆಲ್ಲ ಆದಮೇಲೆ ಅವ್ರದ್ದೊಂದು ವರದಿ ಮಾಡಿದ್ರು. ಆ ವರದಿ BMRCL ಬೋರ್ಡ್ ಮುಂದೆ ಇಟ್ಟರು. BMRCL ಬೋರ್ಡ್ ಆಗಲೇ ಹೇಳ್ದಂಗೆ ಇದರಲ್ಲಿ 5 ಜನ ಒಕ್ಕೂಟ ಸರ್ಕಾರದ ಪ್ರತಿನಿಧಿ, 5 ಜನ ರಾಜ್ಯ ಸರ್ಕಾರದ ಪ್ರತಿನಿಧಿ. ಆ ಬೋರ್ಡ್ ಬಂದುಬಿಟ್ಟು ಇವರು ಏನು ದರ ಏರಿಕೆ ಹೇಳಿದ್ರು ಅದನ್ನು ಅಪ್ರೂವ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ದರ ಏರಿಕೆಗೆ ಕಾರಣ ಯಾರು ಅಂತ ಹೇಳಿದ್ರೆ, BJP ಕಾಂಗ್ರೆಸ್ ಇಬ್ಬರು ಇದ್ದಾರೆ. ಮತ್ತು ಇದರಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು, ಈ BJP ಕಾಂಗ್ರೆಸ್ ಎರಡೂ ಸರ್ಕಾರದ ಪ್ರತಿನಿಧಿಗಳಾಗಿ ಅಧಿಕಾರಿಗಳಿದ್ದರು, ಜನಪ್ರತಿನಿಧಿಗಳಿಲ್ಲ. BMRCL ಬೋರ್ಡಲ್ಲಿ ಯಾವುದೇ MP ಇಲ್ಲ, ಜನಪ್ರತಿನಿಧಿ, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅಥವಾ MLA ಇಲ್ಲ. ಕಾರ್ಪೊರೇಟರ್ ಅಂತೂ ಬಿಡಿ, ಬೆಂಗಳೂರಿನಲ್ಲಿ ಕಾರ್ಪೊರೇಟರ್ಗಳೇ ಇಲ್ಲ, ಯಾಕೆಂದರೆ ಇಲ್ಲಿ BBMP ಎಲೆಕ್ಷನ್ ಆಗಿಲ್ಲ. ಸೊ ಇಲ್ಲಿ ಜನಪ್ರತಿನಿಧಿಗಳ ಪಾತ್ರ ಇರಲಿಲ್ಲ, ನಿಮ್ಮ ಜನರ ಪಾತ್ರ ಇರಲಿಲ್ಲ. ಸೊ ಈ ಥರ ಒಂದು ವ್ಯವಸ್ಥೆ ಇವತ್ತಿದೆ. ಮತ್ತು ಈ ದರ ಏರಿಕೆಯಲ್ಲಿ ಪಾರದರ್ಶಕತೆ ಇತ್ತಾ? ನೋಡಿ, ಆ ಫೇರ್ ಫಿಕ್ಸೇಷನ್ ಕಮಿಟಿ ಅವರು ಒಂದು 2 ದೇಶಕ್ಕೆ ಹೋದರು, ಏನೇನೋ ಸ್ಟಡಿ ಮಾಡಿದ್ರಲ್ಲ, ಅವ್ರದ್ದು ವರದಿ ಏನು ಅಂತ ನಮಗೆ ಗೊತ್ತಿಲ್ಲ, ಅದನ್ನೆಲ್ಲೋ ಆನ್ಲೈನ್ ಹಾಕಿಲ್ಲ. ಇಷ್ಟೊಂದು IT ಇರೋ ದೇಶದಲ್ಲಿ ಅವ್ರ ವರದಿ ಆನ್ಲೈನ್ ಹಾಕೋಕ್ಕೆ ಏನಾಗಿತ್ತು BMRCLಗೆ? ಒಂದು. ಎರಡನೇದು BMRCL ಬೋರ್ಡ್ ಮೀಟಿಂಗ್ ಇತ್ತಲ್ಲ, ಆ ಬೋರ್ಡ್ ಮೀಟಿಂಗು ಮಿನಿಟ್ಸ್ ಇಲ್ಲ,
ಆ ಬೋರ್ಡ್ ಮೀಟಿಂಗಲ್ಲಿ ನಾನು ಆಗಲೇ ಹೇಳ್ದಂಗೆ ಒಕ್ಕೂಟ ಸರ್ಕಾರದ ಪ್ರತಿನಿಧಿಗಳಿದ್ದಾರೆ, ರಾಜ್ಯ ಸರ್ಕಾರದ ಪ್ರತಿನಿಧಿಗಳಿದ್ದಾರೆ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳ ಕಚೇರಿಯ ಕಾರ್ಯದರ್ಶಿಗಳಿದ್ದಾರೆ. ಸೊ ಹಾಗಾಗಿ ಅವ್ರೇನು ಹೇಳಿದ್ರು, ಯಾರು ಇದಕ್ಕೆ ಒಪ್ಪಿದ್ರು, ಯಾರು ಇದನ್ನು ವಿರೋಧಿಸಿದ್ರು, ನಮಗೂ ತಿಳ್ಕೊಬೇಕಲ್ಲ. ಇವತ್ತು ಒಂದು ಪಕ್ಷ ಇನ್ನೊಂದು ಪಕ್ಷಕ್ಕೆ ಹೇಳ್ತಾ ಇದೆ ಅಂತ ಹೇಳಿದ್ರೆ ಅವ್ರ ಸರ್ಕಾರದ ಪ್ರತಿನಿಧಿಯಾಗಿ ಅಧಿಕಾರಿಗಳಿದ್ದವರು ಏನು ಹೇಳಿದ್ರು ಅದರಲ್ಲಿ. ಆಮೇಲೆ ಜನರ ಅಭಿಪ್ರಾಯ ಏನಿತ್ತು, ಈ ಫೇರ್ ಫಿಕ್ಸೇಷನ್ ಕಮಿಟಿ ಬಂದ್ಬಿಟ್ಟು ಜನರ ಅಭಿಪ್ರಾಯ ತಗೊಂತಲ್ಲ, ಏನಿತ್ತು ಜನ ನಿಮ್ಗೇನಾದರೂ ಜನ ಹೇಳಿದ್ರೆ 80% ದರ ಜಾಸ್ತಿ ಮಾಡಿ, 90% ದರ ಜಾಸ್ತಿ ಮಾಡಿ, ಅಥವಾ 50% ದರ ಜಾಸ್ತಿ ಮಾಡಿ ಅಂತ ಯಾರಾದರೂ ಹೇಳಿದ್ರ? ನನಗೆ ನಿಜವಾಗ್ಲೂ ಒಂದು ಕುತೂಹಲ ಇದೆ, ಯಾಕೆ ಇವರು ಸಾರ್ವಜನಿಕರು ಮೆಟ್ರೋಗೆ ಹೇಳಿದ್ದನ್ನು ಇವ್ರು ಯಾಕೆ ಪಬ್ಲಿಕ್ ಮಾಡಬಾರ್ದು? ಸುಮಾರು ಜನ ಅವ್ರಿಗೆ ರೆಸ್ಪಾನ್ಸಸ್ ಕಳಿಸಿದ್ದಾರೆ, ಅವ್ರು ಪಬ್ಲಿಕ್ ಮಾಡಲಿ, ಅದನ್ನು ಯಾವ ಆಧಾರದ ಮೇಲೆ ತಗೊಂಡ್ರು ಅಂತ ಹೇಳಿ. ಸೊ ಇದು ಒಂದು ಕಡೆ. ಮತ್ತು ಇನ್ನೊಂದು ಕಡೆ ನಾವು ನೋಡಬೇಕು, BJP MP ಗಳು ಸಾಮಾನ್ಯವಾಗಿ ಟ್ವಿಟ್ಟರಲ್ಲಿ ಹಾಕ್ತಾ ಇರ್ತಾರೆ, ನೋಡಿ ನಮ್ಮಿಂದ ಈಗ ಮೆಟ್ರೋ ಫೇಸ್ 2ಗೆ ಎಕ್ಸ್ಟೆನ್ಷನ್ ಆಯಿತು, ನಮ್ಮಿಂದ ಹೊಸ ಕೋಚ್ ಬರ್ತಾ ಇದೆ, ಟ್ರೈನ್ ಬರ್ತಾ ಇದೆ, ನಮ್ಮಿಂದ ಒಕ್ಕೂಟ ಸರ್ಕಾರದ ಇದಾಯಿತು ಅಂತ. ಮೊನ್ನೆ ನಮ್ಮ PC ಮೋಹನ್ ಅವರು ಟ್ವೀಟ್ ಮಾಡಿದ್ರು, BMRCL ದರ ಜಾಸ್ತಿ ಮಾಡೋಕ್ಕೆ ಹೋಗಿದ್ದಾರೆ, ಆದರೆ ನಾವು ಒಕ್ಕೂಟ ಸರ್ಕಾರಕ್ಕೆ ಹೇಳಿ ನಿಲ್ಲಿಸಿದ್ದೀವಿ ಅಂತ. ಅಂದರೆ ಅವ್ರಿಗೆ ಪವರ್ ಇದೆ ನಿಲ್ಸೋಕ್ಕೆ ಅಂತ ಅವರೇ ಹೇಳ್ಕೊಂಡ್ರು. ಆಮೇಲೆ ನೋಡಿದ್ರೆ ದರ ಜಾಸ್ತಿ ಆದಮೇಲೆ BJP ಅವರು ಹೋಗಿ ಸ್ಟೇಷನ್ ಆಚೆ ಪ್ರತಿಭಟನೆ ಮಾಡಿದ್ರು. ಆದರೆ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಮಾಡಿದ್ದು ಒಕ್ಕೂಟ ಸರ್ಕಾರ, ಅದರಲ್ಲಿ ಅವ್ರ ಪ್ರತಿನಿಧಿಗಳು ಇದ್ದಾರೆ. ಸೊ ಅವ್ರು ಪ್ರತಿಭಟನೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ ನಾವು ನೋಡಬೇಕಾಗಿದೆ, ಯಾಕೆ ಈ ದರ ಜಾಸ್ತಿ ಮಾಡಿದ್ರು. ಫೆಬ್ರವರಿ 11ನ ಡೆಕ್ಕನ್ ಹೆರಾಲ್ಡಲ್ಲಿ ವರದಿ ಆಗೋದು ಏನಂತ ಹೇಳಿದ್ರೆ, BMRCL ಆ್ಯಕ್ಚುಲಿ 105% ದರ ಜಾಸ್ತಿ ಮಾಡಬೇಕು ಅಂತ ಕೇಳಿದ್ರಂತೆ. ಯಾಕೆಂತ ಹೇಳಿದರೆ ಅವ್ರಿಗೆ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗಿದೆ, ಎನರ್ಜಿ ಕನ್ಸಂಪ್ಷನ್ ಕಾಸ್ಟ್ ಜಾಸ್ತಿ ಆಗಿದೆ, ಅವ್ರಿಗೆ ಸ್ಟಾಫ್ ಕಾಸ್ಟ್ ಜಾಸ್ತಿ ಆಗಿದೆ. ಹಾಗಂತೇಳಿ ಅಲ್ಲಿ ಎಲ್ಲರಿಗೂ ಪರ್ಮನೆಂಟ್ ಕೆಲಸ ಏನು ಕೊಟ್ಟಿಲ್ಲ. ಅಲ್ಲಿ ಸುಮಾರಷ್ಟು ಜನ BMRCL ಪಾಪ ನಾವು ನೋಡೋ ಸೆಕ್ಯೂರಿಟಿ ಗಾರ್ಡ್ಸು ಅವರೆಲ್ಲ ನಿಂತ್ಕೊಂಡಿರೋರು, ಅವರೆಲ್ಲ ಕಾಂಟ್ರಾಕ್ಟ್, ಅವ್ರಿಗೆ ಕೂತ್ಕೊಳ್ಳೋಕ್ಕೂ ಸಹ ಒಂದು ಫೆಸಿಲಿಟಿ ಇರೋದಿಲ್ಲ, ಅವ್ರಿಗೆ ಕೆಲಸದ ಕಂಡೀಷನ್ಸು ತುಂಬ ಕಷ್ಟದಲ್ಲಿದೆ. ಸೊ ಇದೆಲ್ಲ ಜಾಸ್ತಿ ಆಗಿದೆ ಅಂತ BMRCL ಹೇಳ್ತಾ ಇದ್ದಾರೆ. ಇದೆಲ್ಲ ಜಾಸ್ತಿ ಆಗಿದೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಸಾಲ. BMRCL ಬಂದುಬಿಟ್ಟು ಬರೋ 5 ವರ್ಷದಲ್ಲಿ 10,000ದಷ್ಟು ಸಾಲ ಪ್ಲಸ್ ಇಂಟ್ರೆಸ್ಟ್, ಅಂದರೆ ಅಸಲು ಪ್ಲಸ್ ಬಡ್ಡಿ ಕಟ್ಟಬೇಕಾಗಿದೆ. ಅಷ್ಟು ಕಟ್ಟಬೇಕಂದ್ರೆ ಅವ್ರಿಗೆ ಇನ್ಕಮ್ ಬೇಕಾಗಿದೆ. ಬರೀ ಅವ್ರಿಗೆ ಟಿಕೆಟ್ಸಿಂದ ನಾವೇನು ಟಿಕೆಟ್ ಕೊಂಡ್ಕೊತಾ ಇದ್ದೀವಿ, ನಾವು ಮೆಟ್ರೋ ಕಾರ್ಡ್ ಕೊಂಡ್ಕೊತಾ ಇದ್ದೀವಿ, ಅದರಿಂದ ಅವ್ರಿಗೆ ಬರ್ತಾ ಇಲ್ಲ ಆದಾಯ. ಸೊ ಹಾಗಾಗಿ ಅವರು ಅಷ್ಟು ಆದಾಯ ಸಾಕಾಗ್ತಾ ಇಲ್ಲ, ನಾವು ಇನ್ನೂ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ BMRCLಗೆ ಸಾಲ ಇಷ್ಟೊಂದು ಏನಕ್ಕಾಗಿದೆ? BMRCLಗೆ ಸಾಲ ಇಷ್ಟೊಂದು ಏನಕ್ಕಾಗಿದೆ ಅಂತ ಹೇಳಿದ್ರೆ, ಸ್ನೇಹಿತರೆ, ಮೆಟ್ರೋ ಬಂದುಬಿಟ್ಟು ಒಂದು ದುಬಾರಿ ಯೋಜನೆ. ಇದ್ರ ಬಗ್ಗೆ ಹಲವಾರು ತಜ್ಞರು ವರ್ಷಗಳಿಂದ ಹೇಳ್ತಾ ಇದ್ದಾರೆ. ನೀವು ಲ್ಯಾಟಿನ್ ಅಮೆರಿಕಾ ಥರ ದೇಶಗಳು ನೋಡಿದ್ರೆ, ಅದು ಇಂಡಿಯಾದಷ್ಟೇ ಪಾಪ್ಯುಲೇಷನ್ ಇರುತ್ತೆ, ಮತ್ತು ನಮ್ಮ ಥರ ಅದು ತುಂಬ ಆರ್ಥಿಕವಾಗಿ ಅಭಿವೃದ್ಧಿ ಆದ ದೇಶ ಅಲ್ಲ, ಡೆವಲಪಿಂಗ್ ಕಂಟ್ರೀಸ್. ಅಲ್ಲೆಲ್ಲ ಮೆಟ್ರೋ ಮಾಡ್ತಾ ಇಲ್ಲ, ಬಸ್ ರ್ಯಾಪಿಡ್ ಟ್ರಾನ್ಸಿಟ್ ಮಾಡ್ತಾ ಇದ್ದಾರೆ. ನೋಡಿ, ಮೆಟ್ರೋ ಫೇಸ್ 1ಗೆ ಬಜೆಟ್ ಇದ್ದಿದ್ದು 6,500 crores, ಅದು ಮುಗಿಸೋಷ್ಟೊತ್ತಿಗಾಗಿದ್ದು 14,000 ಕೋಟಿ, 14,000 crores. ಮೆಟ್ರೋ ಫೇಸ್ 2ಗೆ ಫಸ್ಟ್ ಬಜೆಟ್ ಹೇಳಿದ್ದು 26,000 crores, ಈಗ ಅದು 40,000 crores ಆಗಿದೆ. ಸೊ ಫೇಸ್ 1 ಫೇಸ್ 2 ಒಟ್ಟಿಗೆ ಸೇರಿ ನಮ್ಮ ಮೆಟ್ರೋಗೆ ಬಜೆಟ್ 54,000 crore, 54,000 ಕೋಟಿಗಳು. ಅದರಲ್ಲಿ ಒನ್ ಥರ್ಡ್ಗಿಂತ ಕಡಿಮೆ ಒಕ್ಕೂಟ ಸರ್ಕಾರ ಕೊಟ್ಟಿರುತ್ತೆ, ಸುಮಾರು ಒಂದು 40% ರಾಜ್ಯ ಸರ್ಕಾರದ ಭಾಗ ಇರುತ್ತೆ, ಇನ್ನು ಮಿಕ್ಕಿರೋದು ಸಾಲ. ಸೊ ಅಷ್ಟು ಸಾಲ ತಗೊಂಡ್ಮೇಲೆ ಈಗ ತೀರಿಸ್ಬೇಕಲ್ಲ, ಬಡ್ಡಿ ಸಮೇತ ತೀರಿಸ್ಬೇಕಲ್ಲ. ಸೊ ಹಾಗಾಗಿ ಬರೋ 5 ವರ್ಷದಲ್ಲಿ ಅವರು 10,000 ಕೋಟಿ ಇನ್ನೂ ಸಾಲ ಆಗ್ತಾ ಇದೆ. ನೀವು ಇದಕ್ಕೆ ಶಾಕ್ ಆಗಿದ್ದರೆ ಇನ್ನೂ ಸ್ವಲ್ಪ ತಡ್ಕೊಳ್ಳಿ. ಈ ದಿನ .com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ. BMRCL ಒಂದು ಹೊಸ ಮೆಟ್ರೋ ಲೈನ್ ಕಟ್ತಾ ಇದ್ದಾರೆ, ನೀವು ನೋಡಿರ್ಬೋದು. ಸೆಂಟ್ರಲ್ ಸಿಲ್ಕ್ ಬೋರ್ಡಿಂದ KR ಪುರಂಗೆ ಹೋಗಿ ಆಮೇಲೆ ಏರ್ಪೋರ್ಟ್ಗೆ ಹೋಗ್ತಾ ಇದೆ. ಆ ಒಂದು ಲೈನ್ಗೆ, ಜಸ್ಟ್ ಸಿಲ್ಕ್ ಬೋರ್ಡಿಂದ ಏರ್ಪೋರ್ಟ್ಗೆ ಹೋಗೋ ಮೆಟ್ರೋಗೆ 15,500 ಕೋಟಿ ಬಜೆಟ್. ಅದು ಸ್ಟಾರ್ಟ್ ಆದಾಗ, ಅದು ಮುಗಿಸೋ ಅಷ್ಟೊತ್ತಿಗೆ ಅದು ಜಾಸ್ತಿ ಆಗಿರುತ್ತೆ. ಸೊ 15,000 ಕೋಟಿ ಅದಕ್ಕೆ. ನೆಕ್ಸ್ಟ್ ಇನ್ನೊಂದು ಫೇಸ್ 3 ಬರ್ತಾ ಇದೆ, ಒಂದು ಫೇಸ್ 3A ಬರ್ತಾ ಇದೆ, ಅದು JP ನಗರ್ ಕಡೆಯಿಂದ ಬರುತ್ತೆ. ಫೇಸ್ 3A ಬಂದುಬಿಟ್ಟು ಹೆಬ್ಬಾಳಿಂದ ಸರ್ಜಾಪುರ್ ರೋಡಲ್ಲಿ ಹೋಗುತ್ತೆ. ಫೇಸ್ 3ಗೆ 14,000 ಕೋಟಿ, ಫೇಸ್ 3Aಗೆ 28,405 ಕೋಟಿ. ಅಂದರೆ ಈಗ ಆಲ್ರೆಡಿ 55,000 ಕೋಟಿ ಖರ್ಚು ಫೇಸ್ 1 ಫೇಸ್ 2ಗೆ. ಇನ್ನು ಫೇಸ್ 2A 2B 3A 3B ಎಲ್ಲ ಸೇರಿದ್ರೆ ಇನ್ನೊಂದು 50,000-60,000 ಕೋಟಿ. ಅಂದರೆ ಬರೋ ವರ್ಷಗಳಲ್ಲಿ BMRCL ಮೇಲೆ ಸಾಲದ ಹೊರೆ ಇನ್ನೂ ಜಾಸ್ತಿ ಆಗುತ್ತೆ, ಬಡ್ಡಿಯ ಹೊರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಮತ್ತೆ ದರ ಜಾಸ್ತಿ ಮಾಡ್ತಾರಾ? ಈ ಪ್ರಶ್ನೆ ನಮಗಿದೆ. ಇದ್ರ ಬಗ್ಗೆ ಪಾರದರ್ಶಕತೆ ಇರಬೇಕು. ಯಾವ್ದ್ರಲ್ಲಿ ಪಾರದರ್ಶಕತೆ ಇರಬೇಕು? ಯಾವುದಕ್ಕೆ ರಾಜಕಾರಣಿಗಳು BJP ಕಾಂಗ್ರೆಸ್ JDS ನಮಗೆ ಉತ್ತರ ಕೊಡಬೇಕು ಅಂದರೆ, ಫಸ್ಟ್ ಆಫ್ ಆಲು ಯಾಕೆ ಬಜೆಟ್ ಅಷ್ಟು ಜಾಸ್ತಿ ಆಯಿತು? ಫೇಸ್ 1 6,000 ಕೋಟಿ ಇದ್ದಿದ್ದು 60,000 ಕೋಟಿ ಇದ್ದಿದ್ದು ಹೆಂಗೆ 14,000 ಕೋಟಿ ಆಯಿತು? ಇದರಲ್ಲಿ ಯಾರಾದರೂ ಗುಳುಮ್ ಮಾಡಿದ್ರ ಮಧ್ಯದಲ್ಲಿ, ಅಥವಾ ಇನ್ನೆಫಿಷಿಯನ್ಸಿಯಿಂದ ಜಾಸ್ತಿ ಆಯಿತಾ?
ಫೇಸ್ 2 26,000 ಕ್ರೋರ್ಸ್ ಇದ್ದಿದ್ದು 40,000 ಕ್ರೋರ್ಸ್ ಏನಕ್ಕಾಯಿತು? ಇದರಲ್ಲಿ ಏನಾದರೂ ಭ್ರಷ್ಟಾಚಾರ ಇದೆಯಾ, ಇನ್ಎಫಿಷಿಯನ್ಸಿ ಇದೆಯಾ, ಯಾಕೆ ಇಷ್ಟು ಜಾಸ್ತಿ ಆಗಿದೆ? ಇದಕ್ಕೆ ರಾಜಕಾರಣಿಗಳು ಉತ್ತರ ಕೊಡಲಿ, ಆದರೆ ಅವ್ರದ್ದು ಉತ್ತರ ಇಲ್ಲ. ಒಂದು. ಎರಡನೇದು, ಈಗ ಫೇಸ್ 2A 2B 3A 3Bಗೆ 55,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಲ್ಲ, ಇದು ನಿಜವಾಗ್ಲೂ ಸಮಂಜಸವ ಮತ್ತು ಇದು ಸಸ್ಟೈನಬಲ್ಲ ಅಂತ ನಾವು ಕೇಳಬೇಕಾಗಿದೆ. ಹೋಗಲಿ, ಆಯಿತು, ಅದು ಸಸ್ಟೈನಬಲ್ಲೋ ಅಲ್ವೋ, ಒಟ್ಟಿನಲ್ಲಿ ಈಗ ಮಾಡಿಬಿಟ್ಟಿದ್ದಾರೆ ಆಗಲಿ ಅಂತ ನೀವು ಹೇಳಿದ್ರೆ ಆಯಿತು, ಆಗಲಿ. ಬಟ್ ಮೆಟ್ರೋಗೆ ಬೇರೆ ಸೋರ್ಸಸ್ಸಿಂದ ರೆವೆನ್ಯೂ ಬರ್ತಾ ಇದೆಯಾ? ನೋಡಿ, ನೀವು ಹಾಂಗ್ಕಾಂಗ್ ಆ ಥರ ದೇಶದಲ್ಲಿ ಅವ್ರ ಮೆಟ್ರೋ ನೋಡಿದ್ರೆ, ಅವ್ರ ಮೆಟ್ರೋ ಇದೆಯಲ್ಲ, ಆ ಜನಗಳನ್ನ ಅದು ಮಾಲ್ ಹತ್ರ ಕರ್ಕೊಂಡು ಹೋಗುತ್ತೆ. ಅವರು ಆ ಮಾಲ್ನ ಲಾಭದ ಒಂದು ಭಾಗ ಅವ್ರು ಮೆಟ್ರೋ ಕೊಡ್ತಾರೆ. ಇಲ್ಲಿ ಸಹ ನಮ್ಮದು ಮಂತ್ರಿ ಮಾಲ್ ಒಳಗಡೆನೇ ಮೆಟ್ರೋ ಹೋಗುತ್ತೆ. ಮಂತ್ರಿ ಮಾಲ್ಗೆ ಜನಗಳನ್ನ ಡೆಪಾಸಿಟ್ ಮಾಡುತ್ತೆ. ಮತ್ತು ಆ ಸ್ಟೇಷನ್ ಇದೆಯಲ್ಲ, ಮಂತ್ರಿ ಮಾಲು, ಆ ಸ್ಟೇಷನ್ನು ಕಟ್ಟಿರೋದು, ಈಗ ಅಲ್ಲಿ ಮಂತ್ರಿ ಇನ್ನೊಂದೇನೋ ಪ್ರಾಪರ್ಟಿ ಬೇರೆ ಕಟ್ತಾ ಇದ್ದಾರೆ. ಆ ಇಡೀ ಪ್ರಾಪರ್ಟಿ ಮೆಟ್ರೋಗೆ ಸೇರಿದ್ದಿತ್ತು. ಅದನ್ನು ಮಂತ್ರಿಯವ್ರಿಗೆ ಕೊಟ್ಟರು, ಅವರು ಸ್ಟೇಷನ್ ಮಾತ್ರ ಕೊಟ್ಟರು. ಅವರು ಆ ಲ್ಯಾಂಡಲ್ಲಿ ಅವ್ರು ಏನೇನೋ ಕಟ್ಕೊತಾ ಇದ್ದಾರೆ. ಸೊ ಇದರಲ್ಲಿ ಮೆಟ್ರೋಗೆ ಲಾಸ್ ಆಯಿತಾ, ಪ್ರಾಫಿಟ್ ಆಯಿತಾ? ನಿಮಗೆ ನೆನಪಿರ್ಬೋದು, ಇದ್ರ ಬಗ್ಗೆ ಹಲವಾರು ಜನಪರ ಸಂಘಟನೆಗಳು ಪ್ರತಿಭಟನೆಗಳು ಮಾಡಿದರು. ಇಲ್ಲಿ ತನಕ ಅದು ಕರೆಕ್ಟಾಗಿ ಆ ಡೀಲ್ ಯಾವ ಥರ ಆಯಿತು ಅಂತ ಯಾರಿಗೂ ಸಾರ್ವಜನಿಕರಿಗೆ ಗೊತ್ತಿಲ್ಲ. ಅದರಿಂದ ಮೆಟ್ರೋಗೆ ಲಾಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ಮಂತ್ರಿ ಮಾಲ್ಗೆ ಜನ ಹೋಗ್ತಾರಲ್ಲ, ಮಂತ್ರಿ ಮಾಲಿಂದ ಸ್ವಲ್ಪ ಭಾಗ ಬರಲಿ ಮೆಟ್ರೋಗೆ. ಯಾಕೆ ಮಂತ್ರಿ ಮಾಲಿಂದ ಒಂದು ಭಾಗ ಬರ್ತಾ ಇಲ್ಲ ಮೆಟ್ರೋಗೆ? ಸೊ ನಾವು ಸಹ ಅಲ್ಲಿ ಏನು ಆ ಮಾಲು ಆ ಥರ ಏನಿದೆ ಅವರಿಂದ ತಗೋಬೇಕಿತ್ತು. ಮತ್ತು ಈ ಫೇಸ್ 2A 2B ಏನಿದೆ, ಈ ಸಿಲ್ಕ್ ಬೋರ್ಡು ಇಂದ ಏರ್ಪೋರ್ಟ್ಗೆ ಹೋಗುತ್ತಲ್ಲ, ಅದರಲ್ಲಿ IT ಕಂಪ್ನಿಗಳ ಸಹಭಾಗಿತ್ತು, ಅವ್ರದ್ದು ಇನ್ವೆಸ್ಟ್ಮೆಂಟ್ ತೊಗೊಂಡು, ಯಾಕೆಂದರೆ ಅವರೇ ಜಾಸ್ತಿ ಬೆನಿಫಿಷರೀಸ್ ಇರ್ತಾರೆ. ಈ ಔಟರ್ ರಿಂಗ್ ರೋಡಲ್ಲೆಲ್ಲ ತುಂಬ IT ಕಂಪ್ನೀಸ್ ಇದೆ, ಅವ್ರು ಬೆನಿಫಿಷರೀಸ್ ಇರ್ತಾರೆ. ಅಲ್ಲಿ ಇಲ್ಲಿ ಒಂದು 100 ಕೋಟಿ ಆ ಥರ ಕೊಟ್ಟಿದ್ದಾರೆ. ಒಂದು 2-3 IT ಕಂಪ್ನಿ ಕೊಟ್ಟಿರ್ಬೋದು, ಒಂದು 100 ಕೋಟಿ. ಬಟ್ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ 15,500 ಕ್ರೋರ್ಸ್. ಅದು ಅವ್ರ ಹತ್ರದಿಂದ ತಗೋಬೋದಿತ್ತು, ತಗೊತಾ ಇಲ್ಲ. ಎರಡನೇದು, ಬೇರೆ ಯಾವ ಥರ ಮೆಟ್ರೋ ನಾನ್ ಫೇರ್ ರೆವೆನ್ಯೂ, ಅಂದರೆ ನಿಮ್ಮ ಪ್ರಯಾಣಿಕರು ನಾವು ದರ ಕೊಡೋದು ಬಿಟ್ಟು ಯಾವ ಥರ ರೆವೆನ್ಯೂ ಜಾಸ್ತಿ ಮಾಡ್ಬೋದಾಗಿತ್ತು, ಇದ್ರ ಬಗ್ಗೆ ಚರ್ಚೆಗಳಾಗಲಿ. ಕಂಪ್ನಿಗಳಿಂದ ಎಷ್ಟಾಗ್ತಿದೆ ಚರ್ಚೆಗಳಾಗಲಿ. ಮೆಟ್ರೋ ಭೂಮಿ ಕಳ್ಕೊಂಡಿದೆಯಾ, ಮೆಟ್ರೋಗೆ ಲಾಸ್ ಆಗಿದೆಯಾ, ಮಂತ್ರಿ ಮಾಲು ಆ ಸ್ಟೇಷನ್ ಕಟ್ಟಿರೋದ್ರಿಂದ ಲಾಸ್ ಆಗಿದೆಯಾ, ಇದ್ರ ಬಗ್ಗೆ ಪಾರದರ್ಶಕತೆ ಇರಲಿ. ಇದ್ರ ಬಗ್ಗೆ ಯಾಕೆ ಪಾರದರ್ಶಕತೆ ಇಲ್ಲ? ಈ ಪ್ರಶ್ನೆಗಳನ್ನ ನೀವು ಕೇಳಬೇಕಾಗುತ್ತೆ. ಮತ್ತು ನಾವು ಕೇಳಬೇಕಾಗಿರೋದು, ಈ ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಅದು ಮಾಡಿದ್ರಲ್ಲ, ಅದರಲ್ಲಿ ಸರ್ಕಾರದ ಪ್ರತಿನಿಧಿ ಇದ್ದಾರೆ, ಪ್ರಯಾಣಿಕರ ಪ್ರತಿನಿಧಿ ಯಾಕಿಲ್ಲ? ಮೆಟ್ರೋ ಪ್ರಯಾಣಿಕರ ಪ್ರತಿನಿಧಿಗಳಿರಬೇಕಲ್ಲ ಅದರಲ್ಲಿ. ಮತ್ತು ಬೋರ್ಡ್ ಇದೆಯಲ್ಲ, ಮೆಟ್ರೋದು ಬೋರ್ಡ್ ಇದೆಯಲ್ಲ, ಅದರಲ್ಲಿ ಜನಪ್ರತಿನಿಧಿಗಳು, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರಬೇಕು. ಆಗ ನಾವು ಕೇಳ್ಬೋದು. ಇವತ್ತು ಅದರಲ್ಲಿ PC ಮೋಹನ್ ಇದ್ದರೆ ಅಥವಾ ರಾಮಲಿಂಗ್ ರೆಡ್ಡಿ ಇದ್ದಿದ್ರೆ ನಾವು ಅವ್ರಿಗೆ ಪ್ರಶ್ನೆ ಮಾಡ್ಬೋದಾಗಿತ್ತಾ? ನೀವು ಬೋರ್ಡಲ್ಲಿ ಕೂತ್ಕೊಂಡು ಏನು ಮಾತಾಡಿದ್ರಿ ಅಂತ. ರಾಮಲಿಂಗ್ ರೆಡ್ಡಿನೂ ಇಲ್ಲ, PC ಮೋಹನ್ನೂ ಇಲ್ಲ. ಸೊ ನಾವು ಅವ್ರನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ. ಅಥವಾ ನೀವು ಪ್ರಯಾಣಿಕರು ಇರಬೇಕು ಬೋರ್ಡಲ್ಲಿ. ಅಟ್ಲೀಸ್ಟು ನಮಗೆ ವೋಟಿಂಗ್ ಪವರ್ ಇಲ್ಲ ಅಂದರೆ ಅಟ್ಲೀಸ್ಟ್ ನಮ್ಮ ಅಬ್ಸರ್ವಿಂಗ್ಗೋಸ್ಕರ ಒಂದು ಪ್ರಯಾಣಿಕರ ಪ್ರತಿನಿಧಿಗಳು ಇರಬೇಕಲ್ಲ ಬೋರ್ಡಲ್ಲಿ, ಆದರೂ ಇಲ್ಲ. ಸೊ ನಾನು ಏನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ, ಈಗ ಆಲ್ರೆಡಿ 55,000 ಕೋಟಿ ಖರ್ಚು ಮಾಡ್ತಿದ್ದೀವಿ, ಇನ್ನೊಂದು 55,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಮೆಟ್ರೋದು ಸಾಲ ಮತ್ತು ಬಡ್ಡಿ ಜಾಸ್ತಿ ಆಗುತ್ತೆ. ಇವ್ರ ದರ ಮತ್ತೆ ಜಾಸ್ತಿ ಮಾಡಿದ್ರು ನಮಗೆ ಹೇಳಲಿಕ್ಕಾಗೋದಿಲ್ಲ. ಆ ದರ ಜಾಸ್ತಿ ಮಾಡಬಾರ್ದು ಅಂದರೆ ನಾನ್ ಫೇರ್ ರೆವೆನ್ಯೂಸ್ ಜಾಸ್ತಿ ಆಗಬೇಕು. ಒಂದು. ಎರಡನೇದು, ಬೆಂಗಳೂರಿಗರೆ ನಾವು ಈಗಲಾದರೂ ಪ್ರಶ್ನೆ ಮಾಡಬೇಕು. ನಮಗೆ ಇಷ್ಟು ದುಬಾರಿ ಮೆಟ್ರೋ, ಇನ್ನೂ 3A 3B ಆದಮೇಲೆ ಮತ್ತೆ 4 ಏನೇನು ರೆಕಮೆಂಡ್ ಮಾಡ್ತಾರೋ ಗೊತ್ತಿಲ್ಲ. 3A 3B ಇನ್ನೂ ಕನ್ಸ್ಟ್ರಕ್ಷನ್ ಶುರು ಆಗಿಲ್ಲ. ನಿಜವಾಗ್ಲೂ ನಮ್ಗೆ ಇಷ್ಟು ದುಬಾರಿ ಸೊಲ್ಯೂಷನ್ ಬೇಕಾ? ಮೆಟ್ರೋ ಯಾರು ಉಪಯೋಗಿಸ್ತಿದ್ದಾರೆ? ಇವತ್ತು ನಾವು ನೋಡಿದ್ರೆ ಮೆಟ್ರೋ ಯಾರು ಉಪಯೋಗಿಸ್ತಿದ್ದಾರೆ, ಎಷ್ಟು ಜನ ಉಪಯೋಗಿಸ್ತಿದ್ದಾರೆ ಅಂದರೆ, ವರ್ಲ್ಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಅಂತ WRI ಅಂತ ಒಂದು ಸಂಸ್ಥೆ ಒಂದು ಸ್ಟಡಿ ಮಾಡಿದ್ರು. ಅದ್ರ ಪ್ರಕಾರ ಸಾಮಾನ್ಯವಾಗಿ ಮೆಟ್ರೋ ಉಪಯೋಗಿಸೋಂಥವ್ರು ಸುಮಾರು ತಿಂಗಳಿಗೆ 10-15 ಸಾವಿರ ಸಂಬಳ ಇರೋದ್ರಿಂದ ಒಂದು 50-60 ಸಾವಿರ, ಅಂದರೆ ಒಂದು ಮಿಡ್ಲ್ ಕ್ಲಾಸ್ ಅವರು ಈ ಮೆಟ್ರೋನ ಉಪಯೋಗಿಸ್ತಾ ಇದ್ದಾರೆ. ಬಡವ್ರಿಗೆ ಹಳೆ ಮೆಟ್ರೋ ದರನೇ ತುಂಬ ದುಬಾರಿಯಾಗಿತ್ತು, ಉಪಯೋಗಿಸ್ತಿರ್ಲಿಲ್ಲ. ಇನ್ನು ಶ್ರೀಮಂತರು ಅವ್ರ ಕಾರಲ್ಲೇ ಓಡಾಡ್ತಾ ಇದ್ದಾರೆ, ಅವರು ಉಪಯೋಗಿಸ್ತಾ ಇಲ್ಲ. ಸೊ ಮಧ್ಯಮ ವರ್ಗದವ್ರು ಉಪಯೋಗಿಸ್ತಿದ್ದಾರೆ. ಮೆಟ್ರೋ ರೈಡರ್ಶಿಪ್ ಎಷ್ಟು ಇವತ್ತು? ಇಷ್ಟು ಸಾವಿರ ಕೋಟಿ, ಸುಮಾರು 30-40-50 ಸಾವಿರ ಕೋಟಿ ಖರ್ಚು ಮಾಡಿದ್ಮೇಲೆ ಇವತ್ತು ಮೆಟ್ರೋ ರೈಡರ್ಶಿಪ್ ಬಂದುಬಿಟ್ಟು 8.5 lakhs. ಆದರೆ ಅದೇ BMTCನಲ್ಲಿ ಇವತ್ತು 38 ಲಕ್ಷ ಜನ ಓಡಾಡ್ತಾ ಇದ್ದಾರೆ. ಸೊ ಮೆಟ್ರೋ ಇಷ್ಟು ಖರ್ಚು ಮಾಡಿ ಬರೀ 8.5 ಲಕ್ಷ ಜನ ಓಡಾಡ್ತಿದ್ದಾರೆ. BMTCಲಿ ಆ ಥರ ಯಾವುದೋ ಖರ್ಚು ಮಾಡದೆ 38 ಲಕ್ಷ ಜನ ಓಡಾಡ್ತಾ ಇದ್ದಾರೆ. ನಾವು ಬಸ್ ಪ್ರಯಾಣಿಕರ ವೇದಿಕೆಯಿಂದ 5-6 ವರ್ಷಗಳಿಂದ ಬಸ್ಗಳ ಸಂಖ್ಯೆ ಡಬಲ್ ಮಾಡಿ ಅಂತ ಹೇಳ್ತಾ ಇದ್ವಿ. ಬೆಂಗಳೂರಿಗೆ 6,500 ಬಸ್ ಇದೆ ಅಷ್ಟೇ. 10 ವರ್ಷದಲ್ಲಿ ಕಾರ್ಗಳ ಸಂಖ್ಯೆ 11.5 ಲಕ್ಷದಿಂದ 23 ಲಕ್ಷ ಆಗಿದೆ. 2 ವೀಲರ್ ಸಂಖ್ಯೆ ಡಬಲ್ ಆಗಿದೆ, ಆದರೆ ಬಸ್ಗಳ ಸಂಖ್ಯೆ ಕಡಿಮೆ ಆಗಿದೆ. ಬಸ್ಗಳ ಸಂಖ್ಯೆನೇ ಇವ್ರು ಜಾಸ್ತಿ ಮಾಡಿಲ್ಲ. ಟ್ರಾಫಿಕ್ ಜಾಸ್ತಿ ಅಂತ ಹೇಳ್ತಾರೆ. ಮೆಟ್ರೋಗೆ ಮಾತ್ರ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಈ ಫೇಸ್ 2A 2Bಗೆ 15,000 ಕೋಟಿ ಖರ್ಚು ಮಾಡ್ತಾ ಇದ್ದಾರಲ್ಲ, ಸಿಲ್ಕ್ ಬೋರ್ಡಿಂದ ಏರ್ಪೋರ್ಟ್ಗೆ ಹೋಗೋದು, ಅದರಲ್ಲಿ ಹೆಚ್ಚಿಗೆ IT ಅವ್ರಿಗೆ ಬೆನಿಫಿಟ್ ಆಗುತ್ತೆ, ಏರ್ಪೋರ್ಟ್ಗೆ ಅವ್ರು ಹೋಗೋದಕ್ಕೆ. ಅದರಲ್ಲಿ ಒಂದು ಭಾಗ 15,000 ಕೋಟಿಲಿ ಒಂದು ಭಾಗ 1,000 ಕೋಟಿ ನೀವು BMTC ಖರ್ಚು ಮಾಡಿಬಿಟ್ರೆ ಬಸ್ಗಳ ಸಂಖ್ಯೆ ಎಷ್ಟೋ ಜಾಸ್ತಿ ಮಾಡ್ಬೋದು. ಬಸ್ಗಳ ಸಂಖ್ಯೆ ಅಟ್ಲೀಸ್ಟ್ ಒಂದು 2-3 ಸಾವಿರ ಜಾಸ್ತಿ ಮಾಡ್ಬೋದು. ಹೊಸ ಬಸ್ ಸ್ಟಾಪ್ಗಳು ಕಟ್ಬೋದು.
ನಿಮಗೆ ಈ 3,000 ಬಸ್ ಜಾಸ್ತಿ ಮಾಡಿದ್ರೆ, ಸಪೋಸ್ ನೀವು ಒಂದು 2-3 ಸಾವಿರ ಕೋಟಿ ಖರ್ಚು ಮಾಡಿಕೊಂಡು 3,000 ಬಸ್ ಜಾಸ್ತಿ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಅದರಲ್ಲಿ 10 ಲಕ್ಷ ಜನ ಓಡಾಡ್ತಾರೆ. ಆದರೆ ಮೆಟ್ರೋಗೆ 15,500 ಕೋಟಿ ಖರ್ಚು ಮಾಡಿ ಆ ಲೈನಲ್ಲಿ ಎಕ್ಸ್ಪೆಕ್ಟೆಡ್ ರೈಡರ್ಶಿಪ್ಪು ಸುಮಾರು ಮ್ಯಾಕ್ಸಿಮಮ್ ಅಂದರೆ 6-7 ಲಕ್ಷ. ಅದು ಅವ್ರು ಪ್ರೊಜೆಕ್ಟೆಡ್ ಯಾವತ್ತೂ ಆಗಲ್ಲ. ಫೇಸ್ 1ಗೆ ಅವ್ರು 10 ಲಕ್ಷ ರೈಡರ್ಶಿಪ್ ಅಂತ ಹೇಳಿದ್ರು, ಬರೀ 5 ಲಕ್ಷ ಆಯಿತು. ಈಗ ಫೇಸ್ 2A 2Bಗೆ ಅವ್ರು 7.7 ಲ್ಯಾಕ್ಸ್ ಅಂತ ಏನೋ ಹೇಳ್ತಾ ಇದ್ದಾರೆ. 15,500 ಕೋಟಿ ಖರ್ಚು ಮಾಡಿಕೊಂಡು ಅದು 7 ಲ್ಯಾಕ್ಸ್ ಆಗೋದಿಲ್ಲ, ಮೇ ಬಿ 3-4 ಲ್ಯಾಕ್ಸ್ ಆಗ್ಬೋದು. ಸೊ ಇಲ್ಲಿ ನೀವೇ ನೋಡಿ, ನೀವು 1,000-2,000 crores ಖರ್ಚು ಮಾಡಿದ್ರೆ BMTCಲಿ 10 ಲಕ್ಷ ಜನ ಜಾಸ್ತಿ ಆಗ್ತಾರೆ. BMTCಲಿ ಓಡಾಡೋರು ಅದರಲ್ಲಿ ತುಂಬ ಮುಖ್ಯವಾಗಿ ಅದರಲ್ಲಿ ಬಡವರು, ಮಧ್ಯಮ ವರ್ಗದವರು. ಆದರೆ ಮೆಟ್ರೋದಲ್ಲಿ ಬರೀ ಇಷ್ಟೇ 15,500 ಕೋಟಿ ಖರ್ಚು ಮಾಡಿದ್ರೆ ನಿಮಗೊಂದು 3-4 ಲಕ್ಷ ಜಾಸ್ತಿ ಆಗ್ಬೋದು. ಸೊ ಯಾವುದು ಬೆಟರು ಬೆಂಗಳೂರಿಗೆ? ಇನ್ನೂ ಮೆಟ್ರೋ ಜಾಸ್ತಿ ಬೇಕಾ ನಮಗೆ? ಅದು ಪ್ರಶ್ನೆ ನಾವು ಕೇಳಬೇಕಾಗಿದೆ. ಮೆಟ್ರೋ ಬೇಕು ಅಂತಿದ್ರು ಈ ಮೆಟ್ರೋ ಒಂದು ವ್ಯವಸ್ಥೆನಲ್ಲಿ ಜನಪ್ರತಿನಿಧಿಗಳ ಪಾತ್ರ ಇರಬೇಕು, BBMPಯ ಪಾತ್ರ ಇರಬೇಕು, ನಿಮ್ಮ ಪಾತ್ರ ಇರಬೇಕು. ಇವರು ಇಷ್ಟು 1,000 ಕೋಟಿ ಸುರಿಯೋಕ್ಕೆ ಮುಂಚೆ ನಮ್ಮನ್ನು ಕೇಳಬೇಕು. ಮತ್ತು ವೀಕ್ಷಕರೇ, ಈ ಪ್ರಶ್ನೆ ಬರೀ ಬೆಂಗಳೂರದಲ್ಲ, ಕರ್ನಾಟಕದ ಬೇರೆ ನಗರಗಳು ಕೇಳ್ತಾರಲ್ಲ. ಬೆಂಗಳೂರಲ್ಲಿ ಹಲವಾರು ಸಮಸ್ಯೆ ಇದೆ. ವಸತಿ, ಶಿಕ್ಷಣ, ಆರೋಗ್ಯ, ಸಾರಿಗೆ ಒಂದು ಸಮಸ್ಯೆ. ಸಾರಿಗೆ ಒಂದು ಸಮಸ್ಯೆಯಲ್ಲಿ ಒಂದು ಭಾಗ ಮೆಟ್ರೋ. ಸೊ ಬೆಂಗಳೂರು ನಗರದ ಒಂದು ಸಮಸ್ಯೆಯ ಒಂದು ಭಾಗವಾದ ಮೆಟ್ರೋಗೆ ಆಲ್ರೆಡಿ 50,000 ಕೋಟಿ ಖರ್ಚು ಮಾಡ್ತಿದ್ದೀರಾ, ಇನ್ನೊಂದು 50,000 ಕೋಟಿ ಖರ್ಚು ಮಾಡ್ತಾ ಇದ್ದೀರಲ್ಲ. ಗುಲ್ಬರ್ಗ ಏನು ಮಾಡಿತ್ತು, ಮಂಗಳೂರು ಏನು ಮಾಡಿತ್ತು, ಬೀದರ್ ಏನು ಮಾಡಿತ್ತು, ಚಾಮರಾಜನಗರ ಏನು ಮಾಡಿತ್ತು? ಆ ನಗರಗಳಿಗೆ ಈ 50,000 ಕೋಟಿ ಕೊಟ್ಟಿದ್ರೆ ಆ ನಗರಗಳ ಅಭಿವೃದ್ಧಿ ಆಗ್ತಾ ಇತ್ತು, ಅಲ್ಲಿಂದ ಜನ ಕೆಲಸಕ್ಕೆ ಇಲ್ಲಿ ಬರೋದು ತಪ್ತಾ ಇತ್ತು. ಸೊ ಈ ಪ್ರಶ್ನೆ ನಾವು ಕೇಳಬೇಕಾಗಿದೆ. ಸೊ ವೀಕ್ಷಕರೇ, ನಾನು ಹೇಳೋದೇನಂತ ಹೇಳಿದ್ರೆ, ಮೆಟ್ರೋ ದರ ಜಾಸ್ತಿ ಆಗಿದೆ, ತಪ್ಪು. ಅದನ್ನು ಹಿಂದೆ ತೊಗೊಳಕ್ಕೆ ಅವ್ರಿಗೆ ಹೇಳೋಣ. ಆದರೆ ಈ ಮೆಟ್ರೋ ದರ ಕಡಿಮೆ ಮಾಡೋದನ್ನು ಬರೋ ದಿವಸಗಳಲ್ಲಿ ಕಷ್ಟ ಆಗುತ್ತೆ, ಯಾಕೆಂದರೆ ಅವ್ರ ಸಾಲದ ಹೊರೆ ಜಾಸ್ತಿ ಆಗಿದೆ. ಸೊ ಹಾಗಾಗಿ ನಮಗೆ ಮೆಟ್ರೋ ಫರ್ದರ್ ಎಕ್ಸ್ಪ್ಯಾನ್ಷನ್ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಒಂದು ಡಿಬೇಟ್ ಆಗಬೇಕಾಗಿದೆ. ಮತ್ತು ಈ ಡಿಬೇಟ್ ಯಾಕೆ ಆಗಬೇಕು ಅಂದರೆ, ಮೆಟ್ರೋ ಖರ್ಚಾಗೋದು ಬರೀ ದುಡ್ಡಲ್ಲ. ಮೆಟ್ರೋ ಕಟ್ಟಬೇಕು ಅಂದರೆ ನೀವು ಗುಡ್ಡಗಳನ್ನ ಕಟ್ಟಿದು ಗ್ರಾನೈಟ್ ತರಬೇಕು. ಮೆಟ್ರೋ ಖರ್ಚು ಮಾಡಬೇಕು ಅಂತ ಹೇಳಿದ್ರೆ ನೀವು ನದಿಗಳ ತೀರದಿಂದ ಮಣ್ಣು ತಗೊಂಡು ಬರಬೇಕು. ಮೆಟ್ರೋ ಕಟ್ಟಬೇಕಂದ್ರೆ ಸಾವಿರಾರು ಮರಗಳು ಆಲ್ರೆಡಿ ಕಡ್ದಾಗಿದೆ, ಎಷ್ಟು ಸಿಮೆಂಟ್ ಸುರಿತಾ ಇದ್ದಾರೆ. ಸೊ ಮೆಟ್ರೋಗೆ ಒಂದು ಎನ್ವೈರ್ಮೆಂಟ್ ಕಾಸ್ಟ್ ಸಹ ಇದೆ, ಫೈನಾನ್ಷಿಯಲ್ ಕಾಸ್ಟ್ ಸಹ ಇದೆ. ಬರೋ ದಿವಸಗಳಲ್ಲಿ ಈ ಫೈನಾನ್ಷಿಯಲ್ ಕಾಸ್ಟು ಮತ್ತು ಎನ್ವೈರ್ಮೆಂಟಲ್ ಕಾಸ್ಟು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಮೆಟ್ರೋ ಬೇಕಾ ಅಂತಲೂ ನಾವು ಯೋಚನೆ ಮಾಡಬೇಕು. ಮತ್ತು ನಾವು ರಾಜ್ಯ ಸರ್ಕಾರ, ಒಕ್ಕೂಟ ಸರ್ಕಾರಕ್ಕೆ ಏನು ಹೇಳಬೇಕು ಅಂದರೆ, ನಿಮ್ಮಿಬ್ಬರಿಂದನೇ ದರ ಜಾಸ್ತಿ ಆಗಿದೆ, ನಮ್ಮಿಂದ ದರ ಜಾಸ್ತಿ ಆಗಿಲ್ಲ, ನಿಮ್ಮಿಬ್ಬರಿಂದ ದರ ಜಾಸ್ತಿ ಆಗಿದೆ. ಆ ದರ ಕಡಿಮೆ ಮಾಡಿ. ನೀವು ಈ ದರ ಏರಿಕೆನ ತೆಗೀದೇ ಇದ್ದರೆ ಅಥವಾ ಈ ದರಗಳನ್ನ ಕಡಿಮೆ ಇಡದೇ ಇದ್ದರೆ ಮತ್ತೆ ಜನ 2 ವೀಲರ್ಗೆ ಹೋಗ್ತಾರೆ, ಅಥವಾ ಕಾರ್ಗೆ ಹೋಗ್ತಾರೆ, ಅಥವಾ ಆಟೋಗೆ ಹೋಗ್ತಾರೆ, ಮತ್ತೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಮತ್ತೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಈ ನಗರದಲ್ಲಿ ನೀವು ಕಾರಲ್ಲಿ ಹೋಗೋರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀರಾ. ಇವತ್ತೊಂದು ಇನೋವಾ ಇಟ್ಕೊಂಡಿದ್ರೆ ರೋಡಲ್ಲಿ ಫ್ರೀಯಾಗಿ ಪಾರ್ಕಿಂಗ್ ಮಾಡ್ಬೋದು, 1 ಪೈಸಾ ಪಾರ್ಕಿಂಗ್ ಚಾರ್ಜ್ ಇಲ್ಲ. ಆದರೆ ಬಸ್ ದರ ಜಾಸ್ತಿ ಮಾಡಿದ್ದೀರಾ, ಮೆಟ್ರೋ ದರ ಜಾಸ್ತಿ ಮಾಡಿದ್ದೀರಾ. ನೀವು ಬಡವರಿಗೆ, ಜನಸಾಮಾನ್ಯರಿಗೆ ಹೊರೆ ಆಗಬೇಡಿ. ನೀವು ಕಾರ್ಗಳಿಗೆ ಟ್ಯಾಕ್ಸ್ ಜಾಸ್ತಿ ಮಾಡಿ, ಪಾರ್ಕಿಂಗ್ ಫೀಸ್ ಹಾಕಿ. ನ್ಯೂಯಾರ್ಕು, ಲಂಡನು ಅಲ್ಲೆಲ್ಲ ನೋಡಿದ್ರೆ ಕಾರ್ಗಳಿಗೆ ತುಂಬ ಪಾರ್ಕಿಂಗ್ ಫೀಸ್ ಇರುತ್ತೆ. ಆ ಫೀಸ್ ಇಟ್ಕೊಂಡು ಅವ್ರು ಸಾರ್ವಜನಿಕ ಸಾರಿಗೆನ ಇಂಪ್ರೂವ್ ಮಾಡ್ಕೊತಾರೆ. ಇಲ್ಲೂ ಸಹ ಪಾರ್ಕಿಂಗ್ ಫೀಸ್ ಹಾಕಿ ಕಾರ್ಗಳಿಗೆ, ಅದನ್ನು BMTC ಕೊಡಿ, BMRCL ಕೊಡಿ. ಇವೆಲ್ಲ ಸಾರ್ವಜನಿಕ ಸಾರಿಗೆಗಳು, ಇವೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಸೊ ಇದನ್ನು ನೀವು ದುಬಾರಿ ಮಾಡಬಾರ್ದು. ಜನಸಾಮಾನ್ಯರಿಗೆ ನೀವು ಕಷ್ಟ ಕೊಡಬಾರ್ದು. ಶ್ರೀಮಂತರಿಗೆ ಕೊಡಿ, ಯಾಕೆಂದರೆ ಶ್ರೀಮಂತರ ಹತ್ರ ಒಂದು ಆಲ್ರೆಡಿ ತುಂಬ ಇದೆ, ಮತ್ತು ಅವರಿಂದನೇ ಇವತ್ತು ಟ್ರಾಫಿಕ್ ಆಗ್ತಾ ಇರೋದು. ಒಬ್ಬೊಬ್ಬರು ಒಂದೊಂದು ಕಾರಲ್ಲಿ ಓಡಾಡ್ತಾರೆ, ಅವರಿಂದ ಟ್ರಾಫಿಕ್ ಆಗ್ತಾ ಇದೆ, ನೀವು ಅವ್ರಿಗೆ ಸುಲಭ ಮಾಡಿಕೊಡ್ತಾ ಇದ್ದೀರಾ. ಆದರೆ ಬಸ್ಸಲ್ಲಿ ಹೋಗೋವರಿಂದ, ಪಾದಚಾರಿಗಳಿಂದ, ಮೆಟ್ರೋಲ್ ಹೋಗೋವರಿಂದ ಏನೂ ಟ್ರಾಫಿಕ್ ಆಗೋದಿಲ್ಲ, ಅವ್ರಿಗೆ ಹೊರೆ ಆಗ್ತಾ ಇದ್ದೀರಾ. ಸೊ ದಯವಿಟ್ಟು ಒಕ್ಕೂಟ ಸರ್ಕಾರ, ರಾಜ್ಯ ಸರ್ಕಾರ ನಮ್ಮ ಪ್ರಯಾಣಿಕರ ಮಾತನ್ನ ಕೇಳಿ ಬಸ್ ದರನೂ ಕಡಿಮೆ ಮಾಡಿ, ಮೆಟ್ರೋ ದರನೂ ಕಡಿಮೆ ಮಾಡಿ, ಕಾರ್ಗಳ ಮೇಲೆ ಪಾರ್ಕಿಂಗ್ ಫೀಸ್ ಜಾಸ್ತಿ ಮಾಡಿ, ಮತ್ತು ಬೆಂಗಳೂರಿನ ಒಂದು ಸಾರಿಗೆ ಸಮಸ್ಯೆ ಬಗ್ಗೆ ಸಾರ್ವಜನಿಕ ಚರ್ಚೆ ಮಾಡಿ. ಕರ್ನಾಟಕ ಅಸೆಂಬ್ಲಿನಲ್ಲಿ ಒಂದು ಸ್ಪೆಷಲ್ ಸೆಷನ್ ಇಡಿ, BBMP ಎಲೆಕ್ಷನ್ಸ್ ಕಂಡಕ್ಟ್ ಮಾಡಿ. ಈ ಬೆಂಗಳೂರಿನ ಸಾರಿಗೆ ಸಮಸ್ಯೆ ಫಿಕ್ಸ್ ಮಾಡೋದಕ್ಕೆ ನಮಗೆ ಒಂದು ಡೆಮೋಕ್ರಾಟಿಕ್ ಆದ ಒಂದು ಚರ್ಚೆ ಬೇಕು, ಸಾರ್ವಜನಿಕ ಸಮಾಲೋಚನೆಗಳು ಬೇಕಾಗಿದೆ, ನಮ್ಮೆಲ್ಲರ ಇನ್ಪುಟ್ಗಳು ತಗೋಬೇಕಾಗಿದೆ. ಅದನ್ನು ಇಲ್ಲದೆ ಬರೀ ನೀವು ಅಧಿಕಾರಿಗಳು ಸೇರಿಕೊಂಡು ಈ ಥರ ಎಲ್ಲ ದರ ಜಾಸ್ತಿ ಮಾಡ್ತಾ ಇದ್ದರೆ ಬೆಂಗಳೂರಿನ ಸಾರಿಗೆ ಸಮಸ್ಯೆ ಇನ್ನೂ ವರ್ಸ್ಟ್ ಆಗುತ್ತೆ. ಆ ಥರ ಆಗೋಕ್ಕೆ ಬಿಡೋದು ಬೇಡ. ನಾವು BBMP ಎಲೆಕ್ಷನ್ಗಾಗಿ ಒತ್ತಾಯ ಮಾಡೋಣ, ಬಸ್ ದರ ಕಡಿಮೆ ಮಾಡೋಕ್ಕೆ ಒತ್ತಾಯ ಮಾಡೋಣ, ಮೆಟ್ರೋ ದರ ಕಡಿಮೆ ಮಾಡೋಕ್ಕೆ ಒತ್ತಾಯ ಮಾಡೋಣ. ನಮಸ್ಕಾರ. ನನ್ನ ಹೆಸರು ವಿನಯ್ ಶ್ರೀನಿವಾಸ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.